ಹಾಯ್ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ. ತಟ್ಟೋದಲ್ಲ, ಲಟ್ಟಿಸ್ ಮಾಡೋದನ್ನು ಹೇಳ್ಕೊಡ್ತೇನೆ. ಬರ್ರಿ ನೋಡೋಣ ಹೆಂಗೆ ಮಾಡೋದಂತ. ಮೊದಲಿಗೆ ಒಂದು 2 ಕಪ್ ಜೋಳದ ಹಿಟ್ಟು ಹಾಕ್ಕೊಡ್ರಿ. ಅದನ್ನು ಹಿಂಗೆ ರೌಂಡಾಗಿ ಮಾಡ್ಕೊಂಡು ಒಂದು ಪಾತ್ರೆ ಒಳಗೆ 2 ಕಪ್ ನೀರಷ್ಟು ಕುದಿಯೋಕೆ ಇಟ್ಬಿಡ್ರಿ. ಅದಕ್ಕೊಂದು ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಡ್ರಿ. ಸ್ವಲ್ಪ ತಿರುಗಿಕೊಡ್ರಿ. ಅದನ್ನು ಹಿಂಗೆ ಮಾಡೋದ್ರಿಂದ ಜಿಗಿ ಬರುತ್ತೆ, ಲಟ್ಸಕ್ಕೆ ನಿಮ್ಗೆ ಈಸಿ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಒಂದು 2 ನಿಮಿಷ ಇಟ್ಬಿಟ್ಟು ಸ್ಲೋ ಫ್ಲೇಮ್ ಒಳಗೆ. ಇವಾಗ ನೋಡಿರಿ, ಈ ಥರ ಫುಲ್ ಒಂಥರ ಅಂಟಂಟಾಗಿಬಿಟ್ಟಿರ್ತಲ್ಲ, ಅದನ್ನು ತೊಗೊಂಡು ಒಣ ಹಿಟ್ಟಿಗೆ ಹಾಕ್ಕೊಂಡ್ಬಿಡ್ರಿ. ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ಮಾಡಿಕೊಡ್ರಿ. ಮೊದಲಿಗೆ ಹಾಗೆ ಡ್ರೈ ಆಗಿ ನಾದ್ಕೊಳ್ರಿ ಚೆನ್ನಾಗಿ. ಆಮೇಲೆ ತಣ್ಣೀರಿಂದ ನಿಮ್ಗೆ ಹೆಂಗೆ ಹದ ಬೇಕೋ ಹಂಗೆ ಮಿಕ್ಸ್ ಮಾಡ್ಕೊತ ಹೋಗ್ರಿ. ಡೋ ಈ ರೀತಿ ಸಾಫ್ಟಾಗಿ ಬರಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೊತಿರಲ್ಲ ಅಷ್ಟು ಚೆಂದಾಗಿ ಬರುತ್ತೆ ರೊಟ್ಟಿ. ನೋಡ್ಕೊಡ್ರಿ. ಇವಾಗ ಸ್ವಲ್ಪನ ತೊಗೊಂಡು ಉಂಡೆ ಮಾಡಿಕೊಂಡು ಹಿಂಗೆ ತಟ್ಕೊಡ್ರಿ ರೌಂಡಾಗೆ. ಇವನ್ನ ಹಿಟ್ಟು ಹಾಕಿ ಸ್ವಲ್ಪ ಒತ್ಕೊಂಡು ಆಮೇಲೆ ಲಟ್ಟಣಿಗೆಯಿಂದ ಭಾಳ ಇದು ಮಾಡಬೇಡ್ರಿ, ಪ್ರೆಷರ್ ಹಾಕಬೇಡ್ರಿ. ಚಪಾತಿಗೆ ಹಾಕ್ತಾರಲ್ಲ ಆ ಥರ ಎಲ್ಲ. ಈಗ ನೋಡಿರಿ, ನಿಮ್ಗೆ ಹೆಂಗೆ ಬೇಕಲ್ಲ ಆ ರೀತಿ ಅದು ಶೇಪ್ ತಗೊಳುತ್ತೆ. ಎಡ್ಜಸ್ಸಿಗೆ ಒಂದು ಸ್ವಲ್ಪ ಪ್ರೆಷರ್ ಹಾಕಿರಿ, ಅಂದರೆ ತೆಳ್ಳಗೆ ಬರುತ್ತೆ. ನೋಡ್ರಿ, ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ನೋಡಿರಿ, ಈಗ ಇದನ್ನು ತದ ಮೇಲೆ ಹಾಕಿ ಒಂದು ಬಟ್ಟೆಯಿಂದ ತಣ್ಣೀರನ್ನು ಸ್ವಲ್ಪ ಡ್ಯಾಪ್ ಮಾಡ್ಕೊಂತ ಬರ್ರಿ. ನೋಡಿರಿ, ಸ್ವಲ್ಪ ಆರಿದ ಮೇಲೆ ಡ್ರೈ ಆಗಿದ್ದು ಅನ್ಸಿದ್ಮೇಲೆ ಹೊಳ್ಳಿಸ್ಬಿಟ್ರಿ. ಈಗ ಇದನ್ನು ತಿರುಗಿ ಹಾಕಿ ನೋಡಿರಿ, ಸ್ವಲ್ಪ ಗ್ಯಾಸ್ ಫಾಸ್ಟಾಗಿ ಇಟ್ಕೊಳ್ರಿ. ಇವಾಗ ನೋಡಿರಿ ಚಂದ ಉಬ್ಬತ್ತಲ್ಲ. ಜೋಳದ ರೊಟ್ಟಿ ರೆಡಿ. ನಿಮಗೇನಾದರೂ ಇದು ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.